ನಾಚಿಕೆ ಬರ್ಲಿಲ್ಲ ನನಗೆ ಹೇಳ್ಬೇಕಿತ್ತು. ಹೌದಿಲ್ಲ? ಹೌದು. ನಾನು ಯಾಕೆ ಹೊಟ್ಟೆಗೆ ನನಗೆ ಹೌದಾ ಇಟ್ಟು ಅಪ್ಲಿಕೇಶನ್ ನಿನಗೆ ಮೆಸೇಜ್ ನನ್ನ ಹಡಿಯನ್ನ ನಿಮ್ಮ ಚಟಕ ಹೇಳಿರಿ ನೀವು. ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ಇರಲಿ. ಬಾಳೇನು ಮಾತಾಡುವ ಅವಶ್ಯಕತೆ ಇಲ್ಲ ಇಲ್ಲ. ನೇರವಾಗಿ ಸರಜೋಡಿ ಕಲಾವಿದರು ಸರಜೋಡಿ ಕಲಾವಿದರು ಏನ್ ಮಾಡಿದ್ರಿಪ್ಪ? ಏನು ಮಾತಾಡಿ ಹೋಗೋಣ ಎಲ್ಲ ದೈವಕ್ಕೆ ಕೂಡಿರ್ತಕ್ಕಂಥ ಮಾತಾ. ಆ ಮಾತಾಡ್ತಾ ನಿಮ್ಮ ತಾಳೆಯಲ್ಲೇ ನಿಮ್ಮ ತಂದೆಯಲ್ಲೇ ನಿಮ್ಮ ರಾಗಿಯಲ್ಲೇ ನೀವು ಎಣ್ಣೆ ಸಂದರ್ಭದಾಗ ಮಾತಾಡಬೇಕು. ಒಂದ್ ಸ್ವಲ್ಪ ನಿಮ್ಗೆ ಪರಿಜ್ಞಾನದ ನಮ್ಮ ಮಾತು ದೊಡ್ಡ ಕಲಾವಿದರು ನೀವು. ಮತ್ತೆ 50 ವರ್ಷದ ಕಲಾವಿದರಿಪ್ಪ. ಅಮ್ಮ ಇನ್ನ ದೇವರನ್ನ ಬಂದು ನೆನದಿಲ್ಲ ನೀವು. ಇನ್ನ ಸ್ತೋತ್ರ ಪದ ಹಾಡಿಕತ್ತೀರಿ, ಅವಾಗನೇ ಅಡ್ಡ ಮಾತಾಡಿಕತ್ತೀರಿ. ಹೌದಾ? ನಿಮ್ಮಲ್ಲಿ ಅಮೋಘದ ಮಟ್ಟ ಮನೆಯ ಧರ್ಮ ಐತಿಲ್ಲ ಅದನ್ನ ಹೇಳ ಮಗ. ಹಾಡಲಿಕ್ಕೆ ಬಂದಿರಿ. ವಿಷಯ ಎಲ್ಲಿ ಮಾತಾಡಬೇಕು? ನಾನು ಸ್ತೋತ್ರ ದೇವರು ಒಂದ ನಡೆದ್ರೆ ಯಾವ ಸಂದರ್ಭದಾಗ ಮಾತಾಡಬೇಕು? ಮಾರ್ಗ ಹಾಡಿದ ನಂತರ ದೇವರ ನಡೆದ ನಂತರ ಪ್ರಶ್ನೆ ಕೇಳಬೇಕು. ಇದು ಮಾರ್ಗ ಹಾಡೋ ಪದ್ಧತಿ ಅದ. ಹೌದಾ? ಒಂದು ಕುರ್ಚಾರ ನೀವೇ ಕೇಳತ್ತೀನಿ. ಐತೇನ್ರಿ? ಐತೇನ್ರಿ? ಅವ್ರು ಯಾಕೋ ಹೂನವರ. ಹೌದು. ನಮ್ಮ ಅವ್ರು ಕಡು ಬಾಳ ಕೊಟ್ಟಾಳೆ ಅವ್ರ ಬಾಯಾಗ. ಸಸ್ತ ಅವ್ರ ಕಸಿದ ಮತ್ ಮಿಂಚ್ ಹಾಕೊಂಡು ಗಮನ ಕೊಡ್ತಾರಿಪ್ಪ. ಅದಕ್ಕೆ ನಿಮ್ಮ ಹೋಮನವಲ್ಲರಿಪ್ಪ. ಇಲ್ಲ ಇನ್ನ ಸ್ತೋತ್ರ ಪದ ಮಾಡ್ಲಿಕ್ಕತ್ರಿ, ಅವಾಗನೇ ಮಾತಾಡ್ಲಿಕ್ಕತ್ರಿ. ಹೌದು. ನೀವು ಒಂದು ಮಾತು ಹೇಳ್ತೀನಿ. ದೊಡ್ಡ ಮಾರಾಯಗಳಿದ್ರಿ, ದೊಡ್ಡ ಮಾರಾಯಗಳಿದ್ರಿ, ಜಗತ್ತ ತಿರುಗಾಡಿರಿ. ಹೌದು. ಇದು ಹ್ಯಾಂಗಾಗುತ್ತೆ ಗೊತ್ತನ? ಹೆಂಗಾಗ್ತದ್ರಿಪ್ಪ? ಮಾಸ್ತರ್ ಆಗಿರ್ತಕ್ಕಂಥ ಒಂದು ನಿತ್ತ ಇದನ್ನ ಮಾಡ್ಯಾರ. ಹುಡುಗರು ಓಡಾಡಿ ಮಾತಾಡ ಓಡಾಡಿ. ಹೌದು. ಮಟ್ಟ ಮನೆಯವರು ನಿಮ್ಮ ತಳಪಾಯಿ ಹಾಕೋರು. ಹೌದು. ತಳಪಾಯಿ ಹಾಕೋರು ಎಲ್ಲಿ ಹಾಡಕತ್ತೀರಿ, ಏನು ಮಾತಾಡ್ತೀರಿ ಮೊದಲು ಪರಿಜ್ಞಾನ ಇಟ್ಟುಕೊಳ್ಳಿ. ಹೌದು. ಚಿತ್ರ ನೀವು ನಂತರ ಮಾತಾಡ್ಲಿಕ್ಕಿಲ್ಲ. ಹೇಳು. ಏನ್ ಹೇಳಿದ್ರಿಪ್ಪ? ಅಡ್ಡಿ ಬಂದೈತಿ ಅನ್ನೋದಕ್ಕ ನಮ್ಮ ಅಪ್ಪ ಅಮೋಘಿಸಿದನ ಮಟ್ಟ ಮನೆಯೊಳಗ ನಾವು ತುಪ್ಪ ಹೋಳಿಗೆ ಇಟ್ಟು ಜಡ್ದಿವಿ. ಅದಕ್ಕೆ ನಾವು ಹಾಟಿ ಬಂದೈತಿ. ಹೌದು. ಹೌದಿಲ್ಲ? ಹೌದ್ರಿಪ್ಪ. ಅದಕ್ಕೆ ಮಟ್ಟ ಬಂದಾಗ ನಿಮ್ಮ ಮಟ್ಟ ಮನೆಗೆ ನೀವು ಜಡಿತೀರಿ, ನೀವೇ ತಿಂತೀರಿ. ಕೇಳಿದ್ರಿಪ್ಪ. ಹೌದಿಲ್ಲ? ಹೌದು. ಆದ್ರೆ ನಿಮ್ಮಲ್ಲಿ ಹಮ್ಮದ ಹೌದ್ರಿಪ್ಪ. ನಮ್ಮ ಅಪ್ಪ ಅಮಾವಾಸ್ಯದ ಎಲ್ಲ ಭಾಗ ಬರ್ತದೆ. ತಿಂದು ಹೊಟ್ಟೆ ಬಿಟ್ಟಿರಿ. ನಾನು ಸತ್ತಂತ ಸಂದರ್ಭ ಹೊತ್ತವಾಗ ಹೋದ 4 ಮಂದಿ ಹೆಗಲ ಅಲ್ಲೇ ಶೇಖರ ಮೇಲೆ ಕೊಟ್ಟನ್ನ ಅಲ್ಲೇ ಒಳಗೆ ಕೂತದ. ನೀವೆಲ್ಲ ತಿಂದಿರ್ತೀರಿ. ನಿಮ್ಮ ಮಟ್ಟ ಮನೆಯೊಳಗೂ ತುಪ್ಪದ, ನಮ್ಮ ಮಟ್ಟ ಮನೆಯೊಳಗೂ ತುಪ್ಪದ. ಮೊದಲ ಎಚ್ಚ ಹಿಡಿದು ಮಾತಾಡ ಮಾರಾಯ. ಏನು ನಮ್ಮ ಮಾಲೆ ಮನೆ ಮಟ್ಟ ಮನೆಯೊಳಗ ಉಪವಾಸ ತಿಳಿದಿ ಇನ್ನ ಒಂದು ಮಾತು ಹೇಳು. ಏನ್ ಹೇಳಿರಿಪ್ಪ? ನಾ ಎಲ್ಲ ನೋಡಿ ರಾಮಚಂದ್ರ ಮಹಾರಾಜರು ಬಿಟ್ಟಾರಂತ. ನಮ್ಮ ಉಮದೇವ್ರು ನಾವು ಬಿಟ್ಟಿವಿ. ಹೌದು. ನಮ್ಮ ಮಟ್ಟ ಮನೆಯೊಳಗೆ ಎಲ್ಲಾರು ಬಿಟ್ರಿ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ನೀವು ಭಕ್ತರ ತಂದಿರ್ತಕ್ಕಂಥ ದೀಪ ಅಪ್ಪಗೇನು ಹಚ್ಚಲಿ. ದೀಪ ತುಪ್ಪದ ದೀಪ ಅಪ್ಪಗೆ ಹಚ್ಚಲಿ. ನೀವು ಅಪ್ಪಗೇನು ಹಚ್ಚಿಲ್ಲ, ನೀವೇ ಕಪ್ಪು ಮಾಡಿರಿ. ಹೌದಾ? ಯಾರು ಮಾತಾಡ್ತೀರಿ? ನಿಮ್ಮ ಮಟ್ಟ ಮನೆಯಾಗ ಐತದ ತಿಳ್ತೀರಿ. ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕಾನೂರು ಕರೆಸಿದನ ಮಟ್ಟಕ್ಕೆ ತುಪ್ಪದಾಗ ಮಗನ ತುಪ್ಪದಾಗ ಹೊಡಿತಾನ. ನೀನು ತುಪ್ಪದಾಗ ನಿಮ್ಮ ಮಟ್ಟ ಮನೆಯವರಿಗೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡ್ರ 10-20 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಯಮ್ಮನ ಹಬ್ಬ ಹಾಕ್ತಾರ. ತುಪ್ಪದಾಗನೇ ಹೋಳಿಗೆ ಊಟ ಮಾಡಿಸ್ತಾರ. ತುಪ್ಪದಾಗ
ಗಳಿಸಿದ ಆಸ್ತಿ. ಹೌದು ಏ ಕೋಡಿಗೋಳ ನಮ್ಮ ಅಪ್ಪ ಮದಗೊಂಡ ಮಹಾರಾಜರ ಭೇದ ಭಾವ ಮಾಡಿಲ್ಲ, ನೀವೇ ಭೇದ ಭಾವ ಮಾಡಕತ್ತೀರಿ. ಅವ್ರ ಕಾನೂನು ತೂರಾಗುದಿಲ್ಲ, ಇವ ಕಾನೂನುಗಳನ್ನ. ಹೌದೌದ್ರಿಪ್ಪ. ಅದಕ್ಕ ಹಿರಿಯರಿಲ್ಲದ ಮನಿ ಅಲ್ಲತ್ತ, ಗುರು ಇಲ್ಲದ ಮಠ ಅಲ್ಲತ್ತ. ಹೌದ್ರಿಪ್ಪ. ಯಾರು ಮಾತಾಡ್ಲಿಕ್ಕತ್ತೀರಿ? ಒಂದು ದಿನ ಮದಗೊಂಡ ಮಹಾರಾಜರ ಅಟ್ಟೆ ಗ್ಯಾಸ್ ಸಿದ್ಧ ಮಾಡ್ಯಾರ, ಬೀರ ದೇವರ ಬಗ್ಗೆ ಮಾಡ್ಯಾರ. ಏನ್ರಿಪ್ಪ? ನಮ್ಮಪ್ಪ ಅಮಾವಾಸ್ಯನ ಬಗ್ಗೆನೂ ಮಾಡ್ಯಾರ. ಅಂತವ್ರ ಸಿದ್ಧರ ಭೇದ ಭಾವ ಮಾಡಿಲ್ಲ, ಅಂತ ಶರಣರ ಭೇದ ಮಾಡಿಲ್ಲ. ಮತ್ತ ಅವ್ರ ಕೈಯಾಗ ಅವ್ರ ಕಾಲಿನ ತೋಳಾಗಿಲ್ಲ. ನಮ್ಮ ಅಪ್ಪನ ಮಟ್ಟ ಮಾಡಿ ನಮ್ಮ ಅಪ್ಪನ ಮಟ್ಟ ಮಗನ ಸತ್ರಂದ್ರ ದಿನ ನಮ್ಮದೇ ಊರಾಗ ಮಲಕಾರ ಸಿದ್ಧನ ಮುಂದೆ ಗುಡಿ ಮುಂದೆ ಹೋಗೋದು ಹಿಗಿದಿಲ್ಲ, ಹೋಗಿ ಸ್ಮಶಾನ ಹಿಗಿತಾರ. ಹೌದಿಲ್ಲ? ಹೌದ್ರಿಪ್ಪ. ಮಾತ ಯಾನೋ ಮಾಡಿದ್ರೆ ಘಾಟ್ ಆಗಿರಬಾರದು. ಹೌದು. ನೀ ಎಟ್ಟಾರ ತುಪ್ಪ ತಿಂದ್ರೆ ಏನ್ ಮಾಡೋದು? ನಾಲ್ಕು ಮಂದಿ ಹೆಗಲ್ನಲ್ಲೇ ವಾಜ್ಯ ಕೂತಿದಿ. ಮಂದಿಗೆ ಎತ್ತಿದ್ರೆ ಇವ್ರು ಚಿಸಿಬಿನಿ ಎತ್ತಬೇಕ್ರಿ. ಇವ್ರು ಅಲ್ಲ, ರೊಕ್ಕ ನಮ್ಮನೆ ಖರ್ಚಾಗ ಆಗೋನು. ನಾಳೆ ರೊಕ್ಕ ನಾನೇ ಕೊಡ್ತೀನಿ. ಅವ್ರು ಒಂದೊಂದು ಸಂದಿಗೆ ಹೊರಗಕ್ಕೆ ಆಗೋದಿಲ್ಲ ಈ ಮಗನ. ಹೌದು. ನಮ್ಮ ಅಪ್ಪನ ಮಲಕಾರಸಿನ ತುಪ್ಪ ತಿಂತೀನಿ ಹೊಟ್ಟೆ ಬಿಟ್ಟ ಹೇಳಿದವ. ಏನಂತ್ರಿಪ್ಪ? ಏ ಬಾಯಿ, 3 ತಿಂಗಳು ಹೊಟ್ಟಾಗಿ ಇಟ್ಕೊಂಡಿನಂತ. ನನ್ನ ಹೊಟ್ಟಾಗಿ ಇಟ್ಕೊಂಡು 3ನೇ ತಿಂಗಳಿಗೆ ನಮ್ಮ ಅವ್ವ ಕೊಟ್ಟಾನಂತ. ನಮ್ಮ ಆಗಿರ್ತಕ್ಕಂಥಕ್ಕೆ ಹಳದಾಳಂತ ಹೇಳಿದವ. ಹೇಳಿದ್ರಿಪ್ಪ. ಮಗನ 3 ತಿಂಗಳು ನೀ ದೂರ ಮಕ್ಕಳಿಪ್ಪ ಅಂದ್ರೆ 3 ತಿಂಗಳು ನಿನ್ನ ಹೊಟ್ಟೆಗರ ಯಾಕೆ ಹೋಗಿದ್ದಿ? ಹಾಗೆ ಅವನ ಹೊಟ್ಟೆಗರ ಯಾಕೆ ಜಂಪ್ ಹಾಕಿದ್ನಿ? ಅದಕ್ಕ ಮಗನ, ಅದಕ್ಕ ಒಬ್ಬ ನೀನು ನಮ್ಮ ಒಬ್ಬ ಬಿಲ್ಡಿಂಗ್ ಮೇಲೆ ಇಟ್ಟಾನ, ಒಬ್ಬಕ್ಕೆ ಹೊಲ್ಲಾಗಿಟ್ಟಾನ ಮಗ ಇವ. ಅದಕ್ಕೆ ಮಾತಾಗಿರ್ಬಾರ್ದು, ಖಾತಾಗ್ಬಾರ್ದ್ರಿಪ್ಪ. ಎಲ್ಲಿ ಇವರ ಹುಟ್ಟದ ಕೂಸ ನೀವೇ ಅಂತ ಅರ್ಜೆಂಟಾಗಿ ನಮ್ಮ ಅವ್ರ ಕಡೆ ಹೋಗಿದ್ದೆ. ಅರ್ಜೆಂಟಾಗಿ ಹುಟ್ಟಿನಿ, ಅರ್ಜೆಂಟಾಗಿ ನಾವು ಹೊರಗೆ ಬಂದ್ವಿ. ಹೌದಿಲ್ಲ? ಚಲೋ ಮೂರ್ತಿ ನೋಡಿ ಅಮೋಘ ಸಿದ್ಧಕ್ಕೆ ಅವ್ರು ಹಚ್ಚಿ ಆ ಮಲಕಾರ ಸಿದ್ಧಕ್ಕೆ ಅವ್ರು ಹಚ್ಚಿ ದಿವಸ ನೋಡಿ ನಮ್ಮ ಅವನ ಬಳಿ ಹೋಗಿದ್ರೆ ಚಲೋ ಮುಹೂರ್ತ ಹೊಡ್ತಿದ್ದಿ. ನಿನ್ನ ಹೊಟ್ಟೆ ಕಾಡ್ತಿದ್ದಿಲ್ಲ, ಕಾಡ್ತಿದ್ದಿಲ್ಲ. ನೀ ಕೆಟ್ಟ ಮುಹೂರ್ತಗ ಶನಿವಾರ ಹೋಗಿದ್ದಿ. ನಾ ಶನಿ ಕಾಡಾಕೇನೆ ಮಗಳ. ನೀ ಸತ್ರ ಗೋರಿ ಮೇಲೆ ಕೂತ ಕಾಳು ಮಗಳ ನಿನ್ನ. ಹೌದ್ರಿಪ್ಪ. ಇದು ಮೊದಲ ತಲೆಯಾಗ ನೆನಪಿಟ್ಟುಕೊಪ್ಪ. ನಾನು ಹರಿದ್ನ ಹೋಳಿ ಹುಣ್ಣೆ ಹೊಟ್ಟೇನ್ರಿ, ನಾ ಹೋಳಿ ಹುಣ್ಣೆ ಹೊಟ್ಟೇನ್ರಿ. ಅದಕ್ಕೆ ಇದು ಕಲರ್ ಅದಂದ್ರೆ ನಾನು ಹೋಳಿ ಹುಣ್ಣೆ ಹೈಪತ್ ಹುಟ್ಟಿ. ಹೌದು. ಹೇಳಿ, ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ. ಅದು ಎಲ್ಲ ದೈವದ ಅಪ್ಪನೆಯನ್ನ ಪಡ್ಕೊಂಡು 2 ಪ್ರಶ್ನೆ ಕೇಳಿರು. ಹೌದ್ರಿಪ್ಪ. ಏನಂತ ಕೇಳಿದ್ರಿಪ್ಪ ಪ್ರಶ್ನೆ? ದೈವದವ್ರು ಏನ್ ಹೇಳಿರು? 2 ಪ್ರಶ್ನೆ ಕೇಳ್ರಿ ಅಂತ ನೀವು ಹೇಳಿದ್ರಿ. ಹೇಳಿಪ್ಪ. ಹೌದಿಲ್ರಿ? 2 ಪ್ರಶ್ನೆ ಕೇಳಿದ್ರ ಸಾಮಾನ್ಯ ಮಾರ 2 ಪ್ರಶ್ನೆ ಕೇಳಿದ್ದ ನೀ ಮಾನಸಿದ ಮಾರ ಯಾಕೆ ಕೇಳಿದಿ? ಒಬ್ಬರು ಬಿಸಿಡೋರು, ಒಬ್ರು ಮಸಿ ಬಿಡೋರು ಮಾಡ್ತಾರೆ ಅವರ. ಅದಕ್ಕೆ ಹೇಳಿದ್ನ ನಿಮ್ಮದ ನನ್ನ ಜೋಡಿ ಕುಸ್ತಿ ನೀಗುವುದಿಲ್ಲ. ಅದಕ್ಕೆ ಹೇಳಿದ್ದ ಹಳ್ಳಿ ಎತ್ತ ಹಳದ ಹುಡ್ರಿ ಕಿತ್ಕೊಂಡು ಬರ್ತೈತಿ ಅಂತ ಹೇಳ್ತಾರ. ಈ ಎತ್ತುಗಳು ಕಿತ್ಕೊಂಡು ಬರುವುದಿಲ್ಲ ಅಂತ ಇದಕ್ಕೆ ಹೇಳಿದ್ನ. ಹೌದಿಲ್ಲ? ಹೌದ್ರಿಪ್ಪ. ಆ ಸಾಮಾನ್ಯ ಮಾರ ಬಂದ ಪ್ರಶ್ನೆ ಕೇಳಿದ್ರೆ ನೋಡ್ಬೇಕು ನೀವು. ಏನಂತ ಕೇಳಿದ್ರಿಪ್ಪ? ಶಿವನ ಮನೆಯ ಕುಲದೇವರು ಯಾರು? ಹೌದು. ಇದು 1ನೇ ಪ್ರಶ್ನೆ. ಇದು 1ನೇ ಪ್ರಶ್ನೆ ರೀಪ. ಇನ್ನು 2ನೇದೇವು ಯಾವ್ದ್ರಿಪ್ಪ? ಪಾರ್ವತ ದೇವಿ ಗರ್ಭ ಧರಿಸಿ ಮಕ್ಕಳ ಹಡದಾಳ. ಅವು ಎಷ್ಟು ಮಂದಿಗೆ ಹಡದ್ರು? ಆ ಹೆಣ್ಣು ಮಕ್ಕಳು ಎಷ್ಟು ಮಂದಿ ಹಡದ್ರು? ಗಂಡು ಮಕ್ಕಳು ಎಷ್ಟು ಮಂದಿ ಹಡದ್ರು? ಗರ್ಭ ಧರಿಸಿ ಹಡೆದಿರ್ತಕ್ಕಂಥ ಆ ಮಕ್ಕಳ ಹೆಸರೇನು? ಹೌದ್ರಿಪ್ಪ. ಹೌದಿಲ್ಲ? ಹೌದು. ಇದಕ್ಕೆ ಉತ್ತರ ಹೇಳೇ ಮಂಗಳಾರತಿ ಮಾಡಿ ಅಂತ ಹೇಳಿದ್ರಿ. ಹೇಳಿಪ್ಪ. ನಿಮ್ಮನ್ನ ಎಲ್ಲಿಂತ್ರ ಹಿಡಿದ ಮದಿ ಊರು ಮಟ್ಟ ನೀನು ಕುಂಡಿ ಹೊಸ ಹಚ್ಚೋ ಮಗಳನ್ನ ಅಲ್ಲಿ ಮಟ್ಟ ಅಲ್ಲಿ ನಮ್ಮ ಅಪ್ಪನ ಮಟ್ಟ ಹೋಗೋ ಮಟ್ಟ ಬಿಡು ಮಗಳಲ್ಲ. ಹೌದು. ಹೌದಿಲ್ಲ? ಮೊದಲೇ NH ಏನಂತೆ? ಪಾರ್ವತ ದೇವಿ ಗರ್ಭ ಧರಿಸಿ ಮಕ್ಕಳ ಹಡದಾಳ ಯಾರನ್ನ ಅಂತ ಕೇಳಲ್ಲ. ಇಲ್ಲಿ ಮರಾಠಿ ಬುಕ್ಕಿನೊಳಗ ಪಾರ್ವತ ದೇವಿ ಗರ್ಭವತಿ ಹೋನ್ ಕೋನಾಲ ಜನ್ಮದಿನ ಹೌದು ಅಂತೇಳಿ ಕೊಟ್ಟಾರ. ಶಿವಪುರಾಣ ಸ್ಕಂದ ಪುರಾಣ सांगतात तारकासुराच्या वध करण्यासाठी पार्वती देवीने गर्भधारण केली.
ಹೌದು ಹೌದಿನ ಹೌದು ಅವರ ಯಾರ ಪತ್ರ ಕಾರ್ತಿಕೇಯಾಚ ಜನ್ಮ ಜಾಲ. ಹೌದು ಯಾರು ಕಾರ್ತಿಕೇಯಕ ಜನ್ಮ ಜಾಲ. ಯಾರಿಗೆ ಜನ್ಮ ಕೊಟ್ಟಪ್ಪ ಅಂದ್ರೆ ಪಾರ್ವತಿಯಲ್ಲಿ ಗರ್ಭಧಾರಣೆ ಮಾಡಿ ಕಾರ್ತಿಕೇಯ ಅಂದ್ರ ಅವನಿಗೆ ಕುಮಾರಸ್ವಾಮಿ ಅಂತಾರ, ಷಣ್ಮುಖ ಅಂತಾರ, ಸುಬ್ರಹ್ಮಣ್ಯ ಅಂತಾರ. ಅವನೇ ಕಾರ್ತಿಕೇಯ ಮತ್ತು ಇನ್ನೊಬ್ಬ ಗಣೇಶಗೂ ಕೂಡ ಜನ್ಮ ಗರ್ಭದರ್ಶಿನಿ ಕೊಟ್ಟಾಳ ಅಂತ ತಿಳ್ಕೊಂಡು ಒಂದು ಪುರಾಣದಾಗ ಇದು ಒಂದು ಪುರಾಣದಾಗ ಬರ್ತದ. ಹೆಣ್ಣು ಮಗಳ ಯಾರು ಅಂತ ಕೇಳಿದ್ರೆ ಹೆಣ್ಣು ಮಗಳ ಅಶೋಕ ಸುಂದರಿ ಎಂಬ ಕನ್ಯೆಯು ಪಾರ್ವತಿ ದೇವಿ ಪುತ್ರಿಯಾಗಿ ಗರ್ಭಧರಿಸಿ ಬಂದಿರತಕ್ಕಂತ ಹೆಣ್ಣುಮಗಳು. ಹೌದು ಹೌದು ಇದು ನಿಮ್ಮ ಮರಾಠಿ ಬುಕ್ನ್ಯಾಗ ಅದ. ಇದು ನಾವು ಕನ್ನಡ ಓದೋರಲ್ಲ. ಇದು ಕನ್ನಡದಾಗಿಲ್ಲ, ಮರಾಠಿ ಬುಕ್ನ್ಯಾಗ ಅದಿ. ನಿಮ್ಮ ಶಿವಪುರಾಣದಾಗ ನಿಮ್ಮ ಉತ್ತರ. ಹೌದು ಹೌದಿಲ್ಲ? ಅದ್ರಾಗ ಕನ್ನಡ ಸರ್ಚ್ ಮಾಡಿ ನೋಡ್ರಿ, ಕನ್ನಡನೂ ಅದ್ರಾಗ ಬಂದೇ ಬರ್ತದೆ. ಶಿವಪುರಾಣ, ಲಿಂಗ ಪುರಾಣ. ಆ ಶಿವಪುರಾಣದಾಗ ಪಾರ್ವತಿ ದೇವಿ ಗಣೇಶ ಮತ್ತು ಕಾರ್ತಿಕೇಯನನ್ನ ಮುಂದ ಜನ್ಮ ಕೊಟ್ಟಾಳ. ಹೆಣ್ಣು ಮಗಳು ಯಾರಪ್ಪ ಅಂದ್ರೆ ಅಶೋಕ ಸುಂದರಿ ಅನ್ನುವಂತ ಹೆಣ್ಣು ಮಗಳು ಯಾರ ಅಂತ ಕೇಳಿದ್ರಿ ನೀವು. ಹೌದಿಲ್ಲ? ಹೌದು. ಇದಕ್ಕೆ ನೇರವಾಗಿ ನಿಮ್ಮ ಸಾಮಾನ ಮಾರಾಯ ಏನಾರ ಕೆದರಿಸುವಂತ ಬಂದು ಮುಂದಿನ ಸಂದಿಗೆ ಉತ್ತರ ಆಂತತೆ ಅಂದ್ರ ನಂದು ಇದ್ರಾಗ ಸರ್ಚ್ ಮಾಡಿದ್ರೆ ನಂದು ತೋರಿಸ್ತೀನಿ, ನಿಂದು ಪುರಾಣ ತಗೊಂಡ ಬಾ. ಸುಮ್ಮನೆ ಮಾತಾಡೋಕೆ ಹೌದಿಲ್ರಿ? ಯಾಕಂದ್ರೆ ಇದು ನಿಮ್ಮ ಮರಾಠಿ ಬುಕ್, ನಾವು ಓದೋರು ಕನ್ನಡದಾಗ. ನಾವು ಕನ್ನಡಿಗರು. ನಾವು ಕನ್ನಡ ಬುಕ್ ನಮ್ಮ ಕಡೆ 18 ಪುರಾಣ ಅದಾವ. ನಿಮ್ಮ ಕಡೆ ಮರಾಠಿ ಬುಕ್ ನನ್ನ ಕಡೆ ಇಲ್ಲ. ನಾ ಸರ್ಚ್ ಮಾಡಿದ ಗೂಗಲ್ದಾಗ ಸರ್ಚ್ ಮಾಡಿದ PDF ದಾಗ ಗೂಗಲ್ದಾಗ ಎಲ್ಲ ಬರ್ತದ. ಮರಾಠಿನೇ ತೋರಿಸಿಬಿಟ್ಟಾರ. ಬೇಕಾದ್ರೆ ಯಾರು ಮರಾಠಿ ಹೋದ್ರು ನಿಮ್ಮ ಕೈಯಾಗ ಮೊಬೈಲ್ ಕೊಡ್ತೀನಿ, ನೀವೇ ಓದ್ಕೊಂಡ್ ಬಿಡ್ರಿ. ಬಂದೇ ಬರ್ತದ. ಹೌದಿಲ್ಲ? ಬರ್ತದ್ರಿ? ಹೊಡ್ ನೋಡ್ರಿ. ಅವ್ರು ಯಾಕಂದ್ರ PDF ಯಾವ ಬುಕ್ ಆಗಿರ್ತದ ಅವ್ ಗೂಗಲ್ದಾಗ ಬಂದೇ ಬರ್ತಾವ. ಈ ಪುರಾಣದಾಗ ನಿಮ್ಮ ಪ್ರಶ್ನೆಗೆ ಉತ್ತರ. ಮತ್ತೆ ಇವ್ರ ಇನ್ನೊಂದು ಸಾಮಾನ್ಯ ಮನೆ ಕೇಳಲ್ಲ, ಆ ಉತ್ತರ ಒಂದ ವಿಷಯದಾಗ ಬರ್ತದ. ರಾಮ ಅಂತೇಳಿ ಬರ್ತದ. ರಾಮ ಕುಲದೇವ ರಾಮ ಅಂತೇಳಿ ಬರ್ತದ. ಇದು ನನಗೆ ಸಮಂಜಸ ಉತ್ತರ ಅನ್ಸಂಗಿಲ್ಲ. ಹೌದಿಲ್ಲ? ಅನ್ನುವಂತ ಮಾತನ್ನ ನಿಮಗೆ ಹೇಳಿ ಇನ್ನೊಂದು ಯಾವ ಪ್ರಶ್ನೆ ಯಾರು ಮಾಡಿಸಿದ ಮಾರಾಯ ಕೇಳು. ಏನಂತ ಕಾನೋ ಸ್ವಲ್ಪ ಸೌಂಡ್ ಕೆಳಗೆ ಕೆಳಗೆ ಹಲೋ ಕೆಳಗೆ ಸರ್ ಕೇಳ್ತವ. ಇವರು ಯಾರು ಮಾನಸಿದ ಮಾರಾಯಗಳು 2 ಪ್ರಶ್ನೆ ಕೇಳಿದ್ರು. ಇವರು ಯಾಕೆ 2 ಪ್ರಶ್ನೆಗಳು ಕೇಳ್ತಾರ ಗೊತ್ತಾರ? 2 ಸಾಮಾನ್ಯ ಮಾರಾಯ ಕೇಳಿದ್ರು, 2 ಮಾನಸಿದ ಮಾರಾಯ ಕೇಳಿದ್ರು. ಇವರು ಡಾವ್ ಯಾಕೆ 2 ಕಡೆ ಹಾಕ್ತಾರದ್ರ? ಯಾಕೆ ಹಾಕ್ತಾರಿಪ್ಪ ಡಾವ? ಸಾಮಾನ್ಯ ಮಾರಾಯನ ವಿಷಯ ಫೇಲ್ ಆಯ್ತಂದ್ರ ಇಲ್ಲಿ ಮಾನಸಿದ ಮಾರಾಯನ ಪಾಯಿಂಟ್ ಹೆಚ್ಚು ಮಾಡ್ಕೊಳ್ಳಾರ ಇವರು. ಹೌದಿಲ್ಲ? ಮಾನಸಿದ ಮಾರಾಯನ ಪ್ರಶ್ನೆ ಉತ್ತರ ಹೇಳಿದಪ್ಪ ಅಂದ್ರ ಸಾಮಾನ್ಯ ಮಾರಾಯನ ಪ್ರಶ್ನೆ ಉತ್ತರ ಮ್ಯಾಲ ಮಾಡ್ಕೊಳ್ಳೋರು, ಪಾಯಿಂಟ್ ಮ್ಯಾಲ ಮಾಡ್ಕೊಳ್ಳೋರಿಪ್ಪ. ಹೆಂಗ ನಿಮ್ಮ ಕನಮಚ್ಕಟ್ಟಾವ ನಮಗ್ ಹುಕ್ಕೊಂಡಿಲ್ಲ ಇದು. ಹೌದಿಲ್ಲ? ನಿಮ್ಮ ತಾಕತ್ತ ಒಬ್ಬೊಬ್ಬರ ಮಾತಾಡ್ರಿ. ನಮ್ಮ ಮ್ಯಾಲ ಸೊಕ್ಕುಗೆ ಮಾತಾಡಕ್ ಬರ್ಬಂದಿ ನಿಮ್ಮನ್ನ ಬೆಳತಾನಾಗಿ ಒಬ್ಬನ ಕೆಳಗೆ ಕೊಟ್ಟರು ಒಬ್ಬರ ಮಗಳ ತೀಡೆ ಕೊಟ್ಟದ ಬ್ಯಾಡ ನಾ ಹೊಳೆ ಅಲ್ಲೇ ಒಳಗೆ ಇಟ್ಕೊಬೇಕಾಗಿತ್ತು, ಮಗಳನ್ನ ಅಲ್ಲೇ ಇಡಬೇಕಾಗಿತ್ತು. ಯಾಕೆ ಹೊರಗೆ ತೆಗೆದು ಹೇಳೋಣ? ಹೌದಿಲ್ಲ? ಎಲ್ಲಿ ಕೆಟ್ಟರು ಗೋಧಿ ಬಹಳ ಮೊದಲ ತಲೆಯಾಗಿ ನೆನ್ಪಿಟ್ಟುಕೋರಿ. ಮತ್ತಿಲ್ಲಿ ಒಟ್ಟು ಈ ಗ್ರೌಂಡ್ ತುಂಬ ಹೊಡೆಯಾಡಿಸ್ತಾನೆ. ಎಲ್ಲಿ ಪ್ರಶ್ನೆ ಕೇಳೋರು ಏನ್ ಕೇಳೋರಿಪ್ಪ? ಗ್ರಾಮಕ್ಕ ಹಿಂದ ಯಾರು ವಾಸ ಆಗಿದ್ರು? ಮಾಲಿಂಗರಾಯ ಬರೋದಕ್ಕಿಂತ ಮುಂಚಿತವಾಗಿ ಯಾರು ವಾಸ ಆಗಿದ್ರು ಅಂತ ಕೇಳಿಪ್ಪ. ಹಿಂದ ಹುಲಜತ್ತಿ ಗ್ರಾಮಕ್ಕ ಜತ್ತಿ ನಾರಾಯಣಪುರ ಅಂತೇಳಿ ನಾಮಿತ್ರಿಪ್ಪ. ಅಲ್ಲಿ ಆದಿ ನಾರಾಯಣ ಬಂದ ಹುಲಜತ್ತಿ ಗ್ರಾಮಕ್ಕೆ ವಾಸ ಮಾಡಿದ್ರಿಪ್ಪ. ಆ ಆದಿ ನಾರಾಯಣನ ಹೆಸರೇ ಜತ್ತಿ ನಾರಾಯಣಪುರ. ಜತ್ತಿ ಅಲ್ಲೇ ಬಾಚೋದ ನಾರಾಯಣ ಅಂತೇಳಿ ಹೆಸರು ಇತ್ತು. ನಾರಾಯಣಪುರ ಅಂತೇಳಿ ಹುಲಜತ್ತಿ ಗ್ರಾಮಕ್ಕೆ ನಾಮ ಬಂತು. ಯಾವಾಗ ಮಾಲಿಂಗರಾಯ ನಿಂಬಾಳಗೂಡದಾಗ ಹುಲಿ ಹಾಲನ್ನು ಕೊಟ್ಟು ಹುಲಿ ಮಕ್ಕಳ ಅಗಸಿ ಕಟ್ಟಿದ ಕಡೆ ಹುಲಿ ಜಯಂತಿ ಮಾಡಿದ. ಹುಲಿ ಜಯಂತಿ ಅಂತೇಳಿ ನಾಮ ಬಂತರಿಪ್ಪ. ನೀವು ಎಷ್ಟು ಕೇಳಿ ಅಟ್ಟೆ ಪ್ರಶ್ನೆ. ಹಿಂದ ಯಾರ ವಾಸಿತ್ತಪ್ಪ ಅಂದ್ರೆ ಆದಿ ನಾರಾಯಣನ ವಾಸಿತ್ತು.
ಅದಕ್ಕೆ ಜತ್ತಿ ನಾರಾಯಣಪುರ ಅಂತೇಳಿ ಕರೆದ್ರು. ಹೌದ್ರಿಪ್ಪ. ಎಂದ ಅವ್ರದೇ ವಾಸಿತ್ತು ಹುಲಜಂತಿ ಗ್ರಾಮದಾಗ ಅನ್ನುವಂತ ವಾದನ್ನ ಮಾಡಿ ಇನ್ನೊಂದು ಕೇಳು ಏನ್ ಕೇಳಿರಿಪ್ಪ? ಮಾಳಂಬರಾಯನ ಹೋಮದ ಕಟ್ಟೆಗ ಹುಲಜಂತ್ಯಾಗ ಹೌದ್ರಿಪ್ಪ. ಹೋಮದ ಕಟ್ಟೆ ಬಾಜುಕನೆ ಬನ್ನಿ ಗಿಡ ಅದ. ಬನ್ನಿ ಗಿಡ ಅದ. ಆ ಬನ್ನಿ ಗಿಡಕ್ಕ ಮತ್ತು ಮಾಳಿಂಗರಾಯಗ ಏನು ಸಂಬಂಧ ಅಂತೇಳಿ ಕೇಳಿದ್ರು ಅವರು. ಕೇಳಿರಿಪ್ಪ. ಮಾಳಿಂಗರ ಆಗಿರ್ತಕ್ಕಂಥವ ಜೀವಂತ ಸಮಾಧಿ ತಗೊಂಡಾನ. ಹೌದು. ಹೋಮದ ಕಟ್ಟಿ ತವೇನೈತನ ಅಲ್ಲಿ ಹೋಮದ ಕುಂಡವನ್ನು ತೆಗೆದಂತ ಸಂದರ್ಭದಾಗ ಏನಾದ್ರಿಪ್ಪ? ಆ ಬನ್ನಿ ಗಿಡದ ಮ್ಯಾಲ ನಿಂತು ಮಾಳಿಂಗರ ಆಗಿರ್ತಕ್ಕಂಥವ ಆ ಹೋಮದ ಕಟ್ಟಿ ಒಳಗ ಯಾಕ ಹೋಮದೊಳಗ ಜಗದಾನ ಅಲ್ಲಿ. ಹೌದ್ರಿಪ್ಪ. ಹೋಮದ ಕುಂಡದೊಳಗ ಜಗದಾನ. ಹೋಮದ ಕುಂಡದೊಳಗ ಆ ಹೋಮದ ಕುಂಡದೊಳಗ ಜಿಗಿಯಕ್ಕಿಂತ ಪೂರ್ವದಲ್ಲಿ ಆ ಬನ್ನಿ ಗಿಡ ಮಾತು ಕೇಳ್ತಿ. ಏನಂತ ಕೇಳ್ತೀರಿಪ್ಪ? ಯಪ್ಪ ಮಾಳಪ್ಪ ಮಾಳಪ್ಪ ನೀ ಮಹಾನ ಸತ್ಪುರುಷನೇ. ಸತ್ಪುರುಷನೇ. ನನ್ನ ಮ್ಯಾಲ ನಿಂತನೆ ಜೀವಂತ ಸಮಾಧಿ ತಗೊಂಡಿಪ್ಪ ಅಂತಾರ. ನಿನ್ನ ಕೀರ್ತಿ ಶಿವಪಾರ್ವತಿಯರ ಬಂದ ಮುಂಡಾಸೇನ ಸುದ್ದ ಇರ್ತಾರಲ್ಲ ಅಜರಾಮರವಾಗಿ ನಿನ್ನ ಕೀರ್ತಿ ಧರಣಿ ಮ್ಯಾಲ ಉಳಿತದ. ಹೌದು. ಆದ್ರೆ ನನಗ ಆಯುಷ್ಯ ಕಡಿಮೆ ಅದನೋ ಮಾಳಪ್ಪ ನನಗ ಆಶೀರ್ವಾದ ಮಾಡು ಅಂತ ತಿಳ್ಕೊಂಡು ಬನ್ನಿ ಗಿಡ ಮಾಳಪ್ಪನ ಜೋಡಿ ಮಾತು ಕೇಳ್ತಿ. ಹೌದ್ರಿಪ್ಪ. ಅವಾಗ ಮಾಳಪ್ಪನ ಬನ್ನಿ ಗಿಡ ಮಾತು ಕೇಳಿದಾಗ ಏನ್ ಹೇಳ್ತಾನ್ರಿಪ್ಪ ಮಾಳಪ್ಪ? ನಿನ್ನ ಮ್ಯಾಲ ನಿಂತು ಯಾವತ್ತು ನಾ ಇಲ್ಲಿ ಹೋಮದ ಕುಂಡದೊಳಗೆ ಜಿಗಿಲಿಕತ್ತೀನಿಪ್ಪ ಅಂದ್ರ ಮುಂದೆ ಹಸ್ತ ಮಾಡಿ ತೋರಿಸಿದ ಅಲ್ಲಿ ಮುಂದೆ ಗುಡಿ ಆಗ್ತದ. ಗುಡಿ ಆಗ್ತದ. ಆ ಗುಡಿದಿಂದ ನಿನ್ನ ಬನ್ನಿ ಗಿಡಕ್ಕ ಸತತವಾಗಿ ಪ್ರತಿ ವರ್ಷ ಶಿವಪಾರ್ವತಿಯರು ಬಂದ ಮುಂಡಾಸಿಸುತ್ತಾರ. ನಿನಗ ಜೀವಂತವಾಗಿ ಇರ್ತೀನಿ ಧರಣಿ ಮೇಲೆ ಆಶೀರ್ವಾದ ಮಾಡಿ ಮಾಡಪ್ಪ. ಆಶೀರ್ವಾದ ಪ್ರಕಾರ ಸತ್ಯ ಆದರೂ ಕೂಡ ದೇವಳಿಗೆ ಅಮಾವಾಸ್ಯೆ ದಿನ ಬನ್ನಿ ಗಿಡಕ್ಕೆ ಹಿಡ್ಕೊಂಡು ಶಿವಪಾರ್ವತಿಯರ ಮುಂದ ಮುಂಡಾಸಿಯಲ್ಲಿ ಮಾಳಿಂಗರಣ ಶಿಖರಕ್ಕ ಈಗ ಹಸ್ತ ಮಾಡಿ ತೋರಿಸಿದನ ಶಿಖರ ಸುತ್ತ ಹೋಗ್ತಾರ. ಆ ಬನ್ನಿ ಗಿಡದ ಕೋಣಿ ಈ ಸತ್ಯ ಆದರೂ ಕೂಡ ಉಳಿದಾಗ ಅದು ಜೀವಂತವಾಗಿ ಮಾಳಿಂಗರನ ಆಶೀರ್ವಾದದಿಂದ ಉಳ್ಕೊಂಡದ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕೆ ಮಾತು ಹಿಂಗ ಬರ್ತದ. ಅದಕ್ಕೆ ಬಹಳ ಮಾತನಾಡಲಾರನೆ ಅವರು ಕೇಳಿರು. ಕೇಳಿರಿಪ್ಪ. ನಾವು ಉತ್ತರ ಹೇಳಿದ್ದಾಯ್ತು. ಹೌದು. ಅವರಿಗೆ ಪ್ರಶ್ನೆ ಕೇಳಬೇಕಾಗ್ಯದ. ಏನ್ ಕೇಳಬೇಕಾಗಿದ್ರಿಪ್ಪ? ಸಾಮಾನ್ಯ ಮಾರ 7-18ರಾಗ ಹಾಲು ಮತ್ತು ದೊಣ್ಣಗ ಮಾನಸಿಕ ಮರ 2 ಕೇಳಿದ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ನಮ್ಮ ಮಾಲಂಬರಾಯನ ಮಟ್ಟ ಮನೆ ಆ ವೆಂಕಟಗೌಡ ಶಿವಲಿಂಗಮ್ಮನ ಹೊಟ್ಟೆಲೆ ನನ್ನಪ್ಪ ಸಾಕಿದ ಮಗ ಮಾಳಿಂಗರಾಯನ ಸಾಕಿದ ಮಗ ಜಗ್ಗಿನ ಬುರುಳಾನಿಸಿದ್ದು ಹುಟ್ಟಿ ಬಂದ್ರಿಪ್ಪ. ಜಗ್ಗಿನ ಬುರುಳಾನಿಸಿದ್ದ ಕ್ವಾನೂರ ಕರೆಯವರಿಗೆ ನೀರಿನ ಮೇಲಿನ ಬೆಣ್ಣೆಯ ತಗದ ಊಟ ಮಾಡಿಸಿದನ್ರಿಪ್ಪ. ಹಂಗನೆ ಅಮಾವಾಸ್ಯದ ಮಟ್ಟ ಮನೆಯೊಳಗ ಯಾರ ನೀರಿನ ಮೇಲಿನ ಬೆಣ್ಣೆ ತಗದ ಯಾರಿಗೆ ಊಟ ಮಾಡಿಸಿರು ನೀನು ತಾಕತ್ತಿದ್ರೆ ಹೇಳ ಮುಂದಿನ ಸಮಯ ಹಚ್ಚು. ಹೌದಿಲ್ಲ? ಹೌದು. ಇನ್ನೊಂದು ಮಾತ ಏನ್ರಿಪ್ಪ? ಅಮಾವಾಸ್ಯದ ಮಟ್ಟ ಮನೆಯೊಳಗ 3 ಮಂದಿ ಪುಣ್ಯದ ಮಕ್ಕಳ. ಹೌದ್ರಿಪ್ಪ. ಏರವಾಡೆ ಮಂಗರಾಯ ಸಿದ್ಧ, ಕರ್ಣಿ ಮಲಕಾರ ಸಿದ್ಧ, ಡೋಣದ ಮಾಸಿದ್ದಪ್ಪ. ಹೌದು. ಹೌದಿಲ್ಲ? ಕರ್ಣಿ ಮಲಕಾರ ಸಿದ್ಧ ಎಲ್ಲಿ ಹುಟ್ಟಿ ಬಂದ? ಅದೇ ನಮ್ಮ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕ ಕೆಮ್ಮನಕೋನ ಗುರುಸಿದ್ದಪ್ಪ ಗುರುಬಾಯಿ ಹೊಟ್ಟಿಲಿ ಕರ್ಣಿ ಮಲಕಾರ ಸಿದ್ಧ ಹುಟ್ಟಿ ಬಂದ್ರಿಪ್ಪ. ಕರ್ಣಿ ಮಲಕಾರ ಸಿದ್ಧ ಹುಟ್ಟಿ ಬಂದವ ಗುರುಸಿದ್ದಪ್ಪನ ಹೊಟ್ಟಿಲೆ ಹುಟ್ಟಿ ಬಂದಾನ. ಗುರುಸಿದ್ದಪ್ಪನ ತಾಯಿ ಹೆಸರು ಏನಿತ್ತು? ಹೌದಾ? ಹೌದು. ಅಂದ್ರೆ ಗುರುಬಾಯಿ ಅತ್ತಿ ಹೆಸರು ಏನ ನಿನ್ನ ತಾಕತ್ತಿದ್ರೆ ಹೇಳಿ ಈ ಪ್ರಶ್ನೆ ಕೊಟ್ಟರು. ಹೌದ್ರಿ. ಹೌದಿಲ್ಲ? ಹೌದು. ಯಾಕಂದ್ರೆ ಬರೀ ಒಂದೊಂದು ಪ್ರಶ್ನೆಗೆ ನೀವು ಒಟ್ಟರು ಎಷ್ಟು ಬಂದಿದ್ರೆ ಬರೀ ಕ್ಯೂ ಮಾಡಬೇಕು ಮಗನ. ಸುಮ್ಮ ನಮ್ಮ ಅಪ್ಪ ವಯಸ್ಸಾಗ್ಯದ ಆ ವಿಚಾರ ಮಾಡಿ BP ಲೋ ಆಗುವ ತಿಳ್ಕೊಂಡು ನಿನಗೆ ಹೆಚ್ಚು ಟೆನ್ಷನ್ ಕೊಡೋದನ್ನ ಹಾಡಿಕೆಯಾಗ. ಹೌದ್ರಿಪ್ಪ. ಸುಮ್ಮ ಯಪ್ಪ ಅನಿಸ್ಕೊಂಡು ಬೆರೆಸ್ಕೊಂಡು ಹೋಗಿರ್ತೀನಿ. ಹೌದು. ಮಟ್ಟ ಮನೆಯೊಳಗ 4 ಮಂದಿ ಧರ್ಮರೊಳಗೆ ಹೋಗಕ್ಕೆ ಹೆಣ್ಣು ಮಗಳು ಯಾರದಲ್ಲ? ಯಾರಪ್ಪ? ರೇವಕಾದೇವಿ ಇದಾಳ. ಹೌದ್ರಿಪ್ಪ. 21 ಮಂದಿ ಧರ್ಮರೊಳಗ ಒಬ್ಬಕ್ಕೆ ಹೆಣ್ಣು ಮಗಳ ಗುಬ್ಬೇವದಾಳ. 4 ಮಂದಿ ಧರ್ಮರೊಳಗ ರೇವಕಾದೇವಿಗೆ ಆರ್ಯನ ಸಿದ್ಧ ಮಲಕಾರ ಸಿದ್ಧ ಇಬ್ಬರು ಗಂಡಸು ಮಕ್ಕಳು ಹುಟ್ಟಿ ಬಂದ್ರು. ಬಣ್ಣ ಚೌಡನ ಮುತ್ಯಾಗ ರೇವಕಾದೇವಿಗೂ ಕೊಟ್ರು. ಹೌದಿಲ್ಲ? ಮುಂದೆ ಗುಬ್ಬೇವನ ಯಾರು ಕೊಟ್ರು? ಮಧುಗೊಂಡನ ಜೋಡಿ ಲಗ್ನ ಮಾಡಿದ್ರು. ಮುಂದೆ ಗುಬ್ಬೇವರ ಮಕ್ಕಳು ಆಗ
ಗುಲ್ಬರ್ಗಿನ ಹೋಗ್ತೀನಿ. ಸೂಜಿ ಮಗನ ಹೌದು ಇದು ಪ್ರೀತಿಯಿಂದ ಅಪ್ಪನ ಕರೆಯು ಬೇಗಡಿದು. ಹೌದೌದಪ್ಪ. ಹೌದಿಲ್ಲ? ಹೌದು. ಅದಕ್ಕಾಗಿ ಮುಂದಿನ ಸಮಯನಾಗ ಎಂತ 10 ಪ್ರಶ್ನೆ ಕೇಳ್ತೀನಿ. 8 ಮಂದಿ ಬರೀ ಪ್ರಶ್ನೆ ಕೇಳಕ್ಕೆ ಒಂದಿರ್ಬೇಕು, ತಲೆ ಗಿರ್ರ ಅಂದಿರ್ಬೇಕು. ಆಚ ಕಡೆ ನಮ್ಮ ಅಪ್ಪ ನೋಡ್ಬೇಕು, ಹೊಟ್ಟೆ ಮಾಡ್ಕೊಂಡು ಬಾರಿಸ್ತಿದ್ದ ಮಗನ ಹೇಳ ಮಗನ ಅವನು ಉತ್ತರ ನೋಡ. ನಿದ್ದೆ ಮಾಡ್ಲಕತ್ತ ಈ ಮಗ ಜಗತ್ತು ವಿವರಿಸಿದ ಮಗ ಕಣ್ಣು ಬಿಟ್ಟು ಬಂದಿದ್ದೆ ಅಪ್ಪ ಹೇಳಿದವರು ಏನಂತ ನಾನಂತೇಳಿ ನಮ್ಮಪ್ಪ ನನಗೆ ಹಿಂಗ್ ಮಾತಾಡಿದ ಅಂತ ಹೇಳಿದೆ ನಾ. ಹೌದು, ನನ್ನ ಪಾರ್ಟಿ ಆಚೆ ಕಡೆ ಬರ್ತದ. ಹೌದು. ಈ ನಮ್ಮ ಅಪ್ಪ ಏನ್ ಹೇಳಿದ, ಹೆಂಚಳಿ ನನ್ನ ಮಗಳು ನನ್ನ ಪಾರ್ಟಿ ಅಂತ ಹೇಳಿದ್ರು. ನಮ್ಮ ಪಾರ್ಟಿ ಬಂತು. ರೇವಣಸಿದ್ದ ಮಹಾರಾಜರು ಏನ್ ಹೇಳಿದ್ರು, ಏನ್ ಹೇಳಿರಿಪ್ಪ, ನಮ್ಮ ಆಚೆ ಕಡೆ ಪಾರ್ಟಿ ಅದ, ಆಚೆ ಕಡೆ ಪಾರ್ಟಿ ನಿನಗ ತಿಳ್ಕೊಳ್ಳೋ ಶಕ್ತಿ ಇಲ್ಲ. ಶಕ್ತಿ ಇಲ್ರಿಪ್ಪ. ಅವ್ರು ಕರೆಕ್ಟ್ ಮಾಡ್ಯಾರ. ಹೌದು. ಹೌದಿಲ್ಲ? ಹೌದು. ಅವರು ಜ್ಞಾನವಂತರು. ಹೌದು. ಜಗದ್ಗುರು ರೇವಣಸಿದ್ದನ ಆಶ್ರಮದ ಬೀರ್ಲಿಂಗದಾಗ್ಯದ. ಏನ್ ಅನ್ನಕತ್ತಿಲ್ಲ, ಆಯರ ಸ್ವೀಕಾರ ಮಾಡ್ಕೊಂಡು ಒಂದು ಮಾತು ಹೇಳಿ ನನಗೆ ನೆನಪಿಗೆ ಬೈತಲು ಗೊತ್ತಿಲ್ಲ. ಹೌದು. ಹೊಟ್ಟಿಗೆ ಹೊಟ್ಟಿದ್ದು ಬಿಟ್ಟು ಕೊಟ್ಟಾರ ಕರೆ, ಬೆನ್ನಿನ ಬಿದ್ದಿನ ಸವಾಲ ರೇವಣಸಿದ್ದ ಅಪ್ಪಾಜಿಗಳ ಗುರು ಬೀರಪ್ಪನ ಗುರು ಇರ್ಬೋದು ಕರೆ, ಹೊಟ್ಟಿಲೆ ಹುಟ್ಟಿದ್ದು ಬಿಟ್ಟು ಕೊಟ್ಟಾರ. ಮಗಳ ಬಿಟ್ಟು ಕೊಟ್ಟು ಆಚೆ ಕಡೆ ಪಾರ್ಟಿ ಅಂದ್ರೆ ಅವ್ರು ಹಿಡಿಯೋ ಮಾರಾಯಣಿ ಅಜ್ಞಾನ ಅವ್ರು ಹಿಡಿ. ಹೌದಿಲ್ಲ? ಈ ಅಪ್ಪಾಜಿ ನನ್ನ ಮಗಳು ಬಂದ ಅಂತೇಳಿ ಎತ್ತಿಡಿದ್ರು. ಅವ್ರಿಗೆ ಅವ್ರ ಅಭಿಮಾನದ ಮಾತು ಹೇಳ್ತೀನಿ. ನಾ ಬೆಳೆದಿದ್ದೇನೆ, ಸತ್ಯ ಮಾತು ಹೇಳ್ತೀನಿ. ಮೊದಲಾನ ಸುಮಿತ್ರ ಬೆಳೆದಿದ್ದೇನೆ. ಅಮೋಘಿಸಿದ ಮಟ್ಟ ಮಾನ್ಯ ಅವರ ಬೆಂಬಲದಿಂದ ಬೆಳೆದ ಇದು ಮೊದಲ ತಲೆಯಾಗಿ ನೆನಪಿಟ್ಟುಕೊಂಡು. ಹೌದೌದಪ್ಪ. ರೂಪಾಯಿದಾಗ ಬರೀ 8ನೇ ಭಾಗ ಬೆಂಬಲ ಇರಬೇಕು ಅಮೋಘಿಸಿದ ಮಟ್ಟ ಮಾನ್ಯವರ. ಹೌದೌದ್ರಿಪ್ಪ. ನನಗ ಮಾರಾಯ ಹಿಡ್ಕೊಂಡು ಸತ್ತ ಅಮೋಘಿಸಿದ್ದನ ಆಶೀರ್ವಾದದಿಂದ ಹಿಡ್ಕೊಂಡು 100% ಅವ್ರದ್ದು ಬೆಂಬಲ ನನಗ. ಹೌದ್ರಿಪ್ಪ. ಎಷ್ಟು ಹಾರ್ಯಾರು ಕೂಡ ಅಮೋಘಿಸಿದ ಅಷ್ಟು ಪಡೆದ. ಎಷ್ಟು ಹಾರ್ಯಾರು ಕೂಡ ಯಾರು ಮಾಡೋದ, ಯಾರು ಮಾಡೋದ, ನೀ ಅಲ್ಲೇ ಅಲ್ಲೇ ಮನೆಯಾಗೆ ಅಲ್ಲೇ ಮಗನ ಅವನ ಮಂದ ಹಾರ್ಯಾಡೋದು ನೀ. ಹೌದ್ರಿಪ್ಪ. ಇಲ್ಲ ಮಕ್ಕಳ ನಡಿ ಮಾತಾಡ ನನ್ನ ಹೇಳಿ ಬಹಳ ಮಾತಾಡಿ ದೈವಕ್ಕೆ ಬೇಸರ ಆಗಲಾರನೆ ಮೈಕಿಗೆ ನೀರು ಕುಡಿಸಿ ಮುಂದಿನ ಸಮಯ ಏನು ಮಾತಾಡ್ತಾರ ಮಾತಾಡ್ಲಿ. ಆಧ್ಯಾತ್ಮಿಕದ ಚಾನಲ. ಹೌದೌದ್ರಿಪ್ಪ. ಹೌದಿಲ್ಲ? ಇಂಥವ್ ನಾ ಹೆಂಗ್ ಹಾಡ್ತಿಲ್ಲ, ನೀವು ಒಂದರ ಆಧ್ಯಾತ್ಮಿಕದ ಚಾಲ ಹಾಡಿ. ಹೌದು. ಗೊತ್ತಾಗ್ತದ. ಗೊತ್ತಾಗ್ತದೆ. ಮುಂದಿನ ಸಮಯ ಏನ ಹೇಳೋಕೊಳ್ಳೋದು ಎಲ್ಲವಾತ್ರಿ ಹಾಡ್ತಿ ನೋಡ್ಬೇಕು ನೀವು. ಹಾಡ್ತಾಡ್ರಿಪ್ಪ. ಹೇಳ್ಕೊಳ್ಳೋದೆಲ್ಲವ ಮುಂದಿನ ಮನೆಗೆ ಹೋಗಿ ಬಾರಪ್ಪ. ಅವೆಲ್ಲ ಯಾನ್ ಹಾಡ್ತಿನ ನಮ್ಮ ಮ್ಯಾಲಿನಾಗ ಗೀಗಿ ಪದ ಹಾಡೋರದಾರ, ದಪ್ಪಿನ ಪದ ಹಾಡೋರದಾರ, ಡೋಲಿನ ಪದ ಹಾಡೋರಿದೀವಿ, ಹೆಣ್ಣ ಗಂಡ ಹಾಡೋರಿದೀವಿ, ಹೌದು. ಮತ್ತೆ ಭಜನ ಹಾಡೋರಿದೀವಿ. ಹೌದ್ರಿಪ್ಪ. ಮತ್ತೆ ಜಾನಪದ ಹಾಡೋ ಜಾನಪದ. ಹೌದು. ಎದಕ್ಕೆ ಬರ್ತಿಲ್ಲ ಎಲ್ಲರೂ ಸುಮ್ಮ ಯಾನ ಬರ್ತದಲ್ಲ ಅದರಂತೆ ತೋರ್ಕೋಬೇಕಾಗ್ಯದ ಅನ್ನುವಂತ ಮಾತನ್ನ ಹೇಳಿ ಮಾತು ಹೇಳಿದ. ನೀ ನನ್ನ ಪಾತ್ರೆಗಿತ್ತಿ ಎಲ್ಲ ನಾವು ಬಿಟ್ಟು ಪಾತ್ರೆಗಿತ್ತಿಗಳನ್ನ. ಹೌದು. ಮಗನ ಬಿಟ್ಟು ಕರೆ ಹುಟ್ಟಿದವರಿಗೆ ಹಾದ್ರ ಕಟ್ಟಿ ಬೆಳಿತಾರಂತ. ಮಗನ ನಿನ್ನ ಹುಟ್ಟಿದವರಿಗೆ ಕಟ್ಟಿ ಬೆಳಿಬೇಕ್ರೆ ಅಂತ ತಪ್ಪ ಕಿತ್ತಿಬಿ ಏನು ಮಾಡಿದಿ? ಹೌದು. ಮನೆಯಲ್ಲಿ ಯಾರು ಕಿತ್ತಿಬಿ? ಈಚೆಗಡೆ ಒಂದಿತ್ತಾನ ಆಚೆಗಡೆ ಒಂದಿತ್ತಾನ? ಅವರು ಮಗನಿಗೆ ನಾವು ಮತ್ತೆ ಯಾವ ಮದುವೆ ನಾವೇನು ತಾನೇ ಹೇಳ್ತದ, ಹುಟ್ಟಿದ ಊರಿಗೆ ಹೋದ್ರ ನನ್ನ ಕೊಟ್ಟಿ ಬಿಡಿತಾರಂತ. ಹೌದು. ನನ್ನ ಕಟ್ಟಿ ಬದುಕಾಗಲ್ಲ. ಯಾನ್ ಆಡ್ತಿ ಮಾರಾಯಾಗಿ? ಹೌದಾ? ಯಾಕಪ್ಪ ಅಂದ್ರೆ ಎಷ್ಟೋ ಮಾಡಿದ್ರೆ ದೊಡ್ಡ ಮದುವೆ ಹಬ್ಬದಾನ ಯಾನ ಮಾತಾಡೋ ಅವ್ರು ದತ್ತದಾನ ಅಂತ ಮಾತನ್ನ ಆ ಆಧ್ಯಾತ್ಮಿಕದ ಚಾಲ ನಾ ಹೆಂಗ್ ಹಾಡ್ತಿಲ್ಲ. ಮದಗೊಂಡ ಮಹಾರಾಜರ ಆಧ್ಯಾತ್ಮಿಕದ ಚಾಲ ಬಂದ್ರೆ ಅವ್ರನ್ನ ಮೆರೆಸು ಗಡಿ ಎನ್ನುವರೆಗೂ ಯಾರು ಹುಟ್ಟಿಲ್ಲ ಮಟ್ಟ ಮನೆ ಒಳಗ. ಮುಂದೆ ಹುಟ್ಟೋದು ಇಲ್ರಿಪ್ಪ. ಮುಂದೆ ಹುಟ್ಟುವುದು ಇಲ್ಲ. ಹೌದು. ಮೊದಲು ತಲೆಯಾಗ ನೆನಪಿಡ್ರಿ. ಅದಕ್ಕಾಗಿ ಅವರ ಆಶೀರ್ವಾದದಿಂದ ಒಂದು ಪದ್ಯವನ್ನು ಹೆಂಗಪ್ಪ ಶರೀರ ಅನ್ನೋದು ನಾಶ ಆಗಿ ಆತ್ಮ ಅನ್ನೋದು ಹೆಂಗ ಅಮರ ಐತಿ ಎನ್ನುವಂತದ ಆಧ್ಯಾತ್ಮಿಕದ ಚಾಲ ನಾಲ್ಕೇ ನುಡಿ ಚಾಲ ಹಾಡಿ ಸರಜೋಡಿ ಕಲಾವಿದರಿಗೆ ಕೊಟ್ಟು ಬಿಡೋಣ್ರಿಪ್ಪ. ಯಾನ ಏನಿಲ್ಲ ಹಿಂಗಂದಿ ಹಾ ಇರ್ಲಿ.